ನಮಸ್ಕಾರ ವೀಕ್ಷಕರೇ. ಪ್ರತಿಯೊಂದು ಮರಬಳ್ಳಿ ಬಿದಿರು ಗಿಡ ಗಂಟಿ ಒಂದಕ್ಕೊಂದು ತಬ್ಬಿಕೊಂಡಿಹವು ಅಂಟಿ. ಕಟ್ಟಡವಿಯಲ್ಲೂ ಬಾಂಧವ್ಯ ಪ್ರೀತಿ, ಪಟ್ಟಣದೊಳಿಲ್ಲೇಕೆ ಈ ತರದ ಪ್ರೀತಿ ಅಂತ ಕವಿ ದಿನಕರ ದೇಸಾಯಿ ಅವರು ಹೇಳಿದ್ದಾರೆ. ನಿಜ, ಪಟ್ಟಣ ಪ್ರದೇಶಗಳಲ್ಲಿ ಬಾಂಧವ್ಯ ಪ್ರೀತಿ ಅನ್ನೋದು ಕತ್ತಲೆ ಕೋಣೆಯಲ್ಲಿ ಹುಡುಕುವ ಕಪ್ಪು ಚುಕ್ಕಿ ಅಂತಾಗಿದೆ. ಹಾಗಿದ್ರೆ ಬಾಂಧವ್ಯ ಪ್ರೀತಿಯನ್ನ ಎಲ್ಲಿ ಹುಡುಕೋದು? ನಮ್ಮ ರುಚಿ ಅಭಿರುಚಿ ಕಾರ್ಯಕ್ರಮದ ಅತ್ತೆ ಸೊಸೆ ಜೋಡಿಗಳಲ್ಲಿದೆ ಬಾಂಧವ್ಯ ಪ್ರೀತಿ. ಹಾಗಿದ್ರೆ ಬನ್ನಿ, ಇಂದು ಯಾವ ಅತ್ತೆ ಸೊಸೆ ಜೋಡಿ ತಮ್ಮ ತುಂಬು ಪ್ರೀತಿಯಿಂದ ರುಚಿ ರುಚಿಯಾದ ಅಡುಗೆಗಳನ್ನ ನಮ್ಗೆ ಮಾಡಿಕೊಡ್ತಿದ್ದಾರೆ ಅಂತ. ಹಾಗಿದ್ರೆ ಕಾರ್ಯಕ್ರಮವನ್ನ ಆರಂಭಿಸೋಣ. ಶಿವಮೊಗ್ಗದಲ್ಲಿ ಹುಟ್ಟಿ ಬೆಂಗಳೂರಿನಲ್ಲಿ ಬೆಳೆದು ಜಯನಗರದ ವಿಜಯ ಕಾಲೇಜಿನಲ್ಲಿ ಡಿಗ್ರಿ ಆಫ್ ಮ್ಯಾನೇಜ್ಮೆಂಟ್ ಪದವಿಯನ್ನ ಪಡೆದಿರುವ ಜನಪ್ರಿಯ ನಟಿ ರೇಖಾ ವಿ ಕುಮಾರ್ ರವರು ಇಂದಿನ ನಮ್ಮ ಕಾರ್ಯಕ್ರಮಕ್ಕೆ ತೀರ್ಪುಗಾರರಾಗಿ ಬಂದಿದ್ದಾರೆ. ಬನ್ನಿ, ಅವರನ್ನ ವೆಲ್ಕಮ್ ಮಾಡೋಣ. ನಮಸ್ತೆ ರೇಖಾ ಅವರೇ. ನಮಸ್ತೆ ಶ್ವೇತಾ. ರುಚಿ ಅಭಿರುಚಿ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಥ್ಯಾಂಕ್ ಯು. ಹಾಗೆ ನಿಮ್ಮನ್ನ ನಾವು ಸಾಕಷ್ಟು ಚಿತ್ರಗಳಲ್ಲಿ ಹಾಗೆ ಕಿರುತೆರೆಯಲ್ಲಿ ನೋಡಿದೀವಿ. ನೀವು ನಮ್ಮ ಜೊತೆ ಇವತ್ತು ಜಡ್ಜ್ ಆಗಿ ನಮ್ಮ ಅತ್ತೆ ಸೊಸೆ ಜೋಡಿ ಮಾಡುವಂತ ಅಡುಗೆಗಳ ರುಚಿ ನೋಡೋಕೆ ಬಂದಿದ್ದೀರಾ. ಬಹಳನೇ ಸಂತೋಷ. ನಮ್ಮ ವೀಕ್ಷಕರ ಪರವಾಗಿ ನಿಮಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ನಾನು ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ, ಯಾಕಂದರೆ ಅಡುಗೆ ಅನ್ನೋದು ನನ್ನ ಹಾಬಿ, ಒನ್ ಆಫ್ ದ ಹಾಬೀಸ್. ಸೊ ರುಚಿ ಅಭಿರುಚಿ ನಾನು ಮುಂಚೆಯಿಂದನೂ ನೋಡ್ತಾ ಇದ್ದೀನಿ. ಎಷ್ಟಾಗುತ್ತೋ ಅಷ್ಟು ನೋಡ್ತೇನೆ, ಬಿಕಾಸ್ ಶೂಟಿಂಗ್ಸ್ ಇರುವಾಗ ನೋಡೋಕ್ಕಾಗಲ್ಲ. ಬಟ್ ಮನೇಲಿರುವಾಗ ಖಂಡಿತ ನಾನು 1 o'clock ಸ್ವಿಚ್ ಆನ್ ಮಾಡ್ತೀನಿ ಟಿವಿನ.
ಸಾಸಿವೆ. ಇದು ಕಡಲೆಕಾಯಿ ಬೀಜ ಸಾಸಿವೆ ಹಾಕ್ಬಿಟ್ಟು ನೆಕ್ಸ್ಟ್ ಸ್ವಲ್ಪ ಚಿಟ್ಟುಗುಟ್ಟಿದ ಮೇಲೆ ಕಡಲೆಕಾಯಿ ಬೀಜ ಫಸ್ಟ್ ಹಾಕ್ಬಿಡ್ಬೇಕು. ಬೇಯ್ಬೇಕಲ್ವಾ ಅದಕ್ಕೆ? ನಿಮ್ಮ ಹಾಬೀಸ್ ಏನು? ಟಿ ವಿ ವಾಚ್ ಮಾಡೋದು. ಓಕೆ, ಅಂದರೆ ಅಡುಗೆ ಎಲ್ಲ ಸ್ವಲ್ಪ ಟ್ರೈ ಬುಕ್ಸ್ ಮಾಡ್ತೀರಾ? ಯಾವುದಾದ್ರೂ ಗೊತ್ತಾ ಅಡುಗೆ ಟ್ರೈ ಮಾಡ್ತಿರ್ತೀನಿ. ನನಗೂ ಸ್ವಲ್ಪ ಇಂಟ್ರೆಸ್ಟ್ ಅಡುಗೆ ಒಳಗೆ. ಹಾಡು ತುಂಬ ಚೆನ್ನಾಗಿ ಹೇಳ್ತಾರೆ. ಹೌದಾ? ಅಡುಗೆ ಮಾಡ್ತಾ ಹಾಡು ಹೇಳ್ತಾನೆ ಇರ್ತಾರೆ ಯಾವಾಗಲೂ. ಹೌದಾ? ಅಂದರೆ ನಾನು ಹೇಳ್ಬೇಕಂದ್ರೆ ಬಾತ್ರೂಮ್ ಸಿಂಗರ್ ಅಂತ ಹೇಳ್ಬೋದು. ಮುಂಚೆ ನಾನು ಕಲ್ತಿದ್ದೆ. ಹೌದಾ? ಸಂಗೀತ ಕಲ್ತಿದ್ರಾ? ಸಂಗೀತ ಕಲ್ತಿದ್ದೆ, ಆದರೆ ಪ್ರಾಕ್ಟೀಸ್ ಎಲ್ಲ ಹೊಟ್ಟೋಯ್ತು ಎಲ್ಲ. ಬಟ್ ಹಾಡನ್ನ ಆಮೇಲೆ ಒಂದ್ಸಲ ಕಲ್ತ್ಮೇಲೆ ಅದು ಮತ್ತೆ ಎಲ್ಲಿ ಹೋಗಲ್ಲ. ಅಂದರೆ ಹಾಗೆ ಇಲ್ಲ, ತುಂಬ ಚೆನ್ನಾಗಿ ಹಾಡ್ತಾರೆ. ಟಚ್ಚಲ್ಲಿ ಇಟ್ಕೊಂಡು ನಮ್ಮ ಮುಂದೆ ಬರೋಕ್ಕಾಗಿಲ್ಲ ಅಷ್ಟೇ ಅದು. ಬಟ್ ಹಾಡು ಹೇಳೋದು ಹೇಳ್ತಾರೆ, ಚೆನ್ನಾಗಿ ಹೇಳ್ತಾರೆ. ಯಾವ ರೀತಿ ಹಾಡನ್ನ ಜಾಸ್ತಿ ಪ್ರಿಫರ್ ಮಾಡ್ತಾರೆ? ನಾನು ಭಾವಗೀತೆನ, ಭಕ್ತಿಗೀತೆ? ಭಾವಗೀತೆನೂ ಇಂಟ್ರೆಸ್ಟ್ ಇದೆ. ದೇವ್ರ ನಮ್ಮ ಈ ರೆಸಿಪಿ ತಯಾರಾಗೋಷ್ಟೊತ್ತಿಗೆ ನೀವು ಹಾಡಲೇಬೇಕು. ಅದೇ ಕಷ್ಟ. ಇಲ್ಲ, ನಾವು ಕೇಳ್ತೀವಿ. ಈಗಲೂ ಅಡುಗೆ ಮಾಡ್ತಿದ್ದಿಲ್ಲ, ಹೇಳ್ಕೊಂಡು ಹಾಡು ಹೇಳ್ಕೊಂಡು ಅಡುಗೆ ಮಾಡ್ಬೋದು. ಅದು ಎಣ್ಣೆ ಒಳಗೆ ಒಂಚೂರು ಬೇಯಬೇಕದು. ಇದು ಮಾಮೂಲಿ ಚಿತ್ರಾನ್ನದ ಗೊಜ್ಜು ಥರ ತುಂಬ ದಿನ ಇಟ್ಕೊಂಡು ತಿನ್ಬೋದು. ಹೌದಾ? ಚಪಾತಿಗೂ ಗೊಜ್ಜನ್ನ ಎತ್ತಿಟ್ಕೊಂಡು ಯಾವಾಗ ಬೇಕೋ ಎಷ್ಟು ಬೇಕೋ ಅಷ್ಟು ಕಲಿಸ್ಕೋಬೋದು. ಚಪಾತಿಗೂ ನೆಂಚ್ಕೊಳಕ್ಕೆ ಚೆನ್ನಾಗಿರುತ್ತೆ. ಟೂರೆಲ್ಲ ಹೋಗ್ಬೇಕಾರೆ ತೊಗೊಂಡೋಗಕ್ಕೆ ಚೆನ್ನಾಗಿರುತ್ತೆ. ಮಾವಿನಕಾಯಿ ಬೇರೆ ಹಾಕಿರೋದ್ರಿಂದ ಅಷ್ಟು ದಿನ ಇಡೋಕ್ಕಾಗತ್ತಾ? ಮಾವಿನಕಾಯಿ ಫ್ರೈ ಮಾಡಿಬಿಡ್ತೀವಲ್ಲ ಚೆನ್ನಾಗಿ, ಅದರಿಂದ ಏನೂ ಕೆಡೋದಿಲ್ಲ. ಎಣ್ಣೆ ಒಳಗೆ ಚೆನ್ನಾಗಿ ಫ್ರೈ ಮಾಡಿರ್ತೀವಲ್ಲ, ಸ್ವಲ್ಪ ಉಪ್ಪು ಹಾಕ್ತೀನಿ. ಬೇಕಾದ್ರೆ ಅನ್ನದ ಮೇಲೆ ಸಾಲದೇ ಇದ್ದರೆ ಸ್ವಲ್ಪ ಅನ್ನದ ಮೇಲೆ ಹಾಕ್ಕೊಂಡು ಕಲಿಸ್ಬೋದು. ಮಸಾಲೆ ಎಲ್ಲ ಇರೋದ್ರಿಂದ ಘಮ್ಮ ಅಂತ ಇದೆ. ಇದು ಮಸಾಲೆ ತುಂಬ ಚೆನ್ನಾಗಿರುತ್ತೆ. ಇದು ಫ್ರೈ ಮಾಡ್ತಾ ಮಾಡ್ತಾ ಒಳ್ಳೆ ಸ್ಮೆಲ್ ಬರುತ್ತೆ. ಲಾಸ್ಟಲ್ಲಿ ಮುಗ್ಗೆ ಹೊತ್ತಿರೋದು ಒಳ್ಳೆ ಸ್ಮೆಲ್ ಬರುತ್ತೆ. ಆವಾಗಲೇ ಆಯಿತು ಅಂತ. ಎಷ್ಟೊತ್ತವರೆಗೂ ಫ್ರೈ ಮಾಡಬೇಕು? ಇದು ಒಂದು 5 ನಿಮಿಷ ಫ್ರೈ ಮಾಡಬೇಕಾಗುತ್ತೆ. 5 ಮಿನಿಟ್ಸ್ ಫ್ರೈ ಮಾಡಬೇಕು. ಅಂಬಿಗನಾದಿನ ನಂಬಿದೆ, ಜಗದಂಬಾರಮಣನ ನಂಬಿದೆ. ಅಂಬಿಗನಾನಿನ ನಂಬಿದೆ, ಜಗದಂಬಾರಮಣನ ನಂಬಿದೆ. ತುಂಬಿದ ಹರಿಗೋಲಂಬಿಗ, ಅದ ಕೊಂಬತ್ತು ಚಿತ್ರವೋ ಅಂಬಿಗ. ತುಂಬಿದ ಹರಿಗೋಲಂಬಿಗ, ಅದ ಕೊಂಬತ್ತು ಚಿತ್ರವೋ ಅಂಬಿಗ.
ಚೆನ್ನಾಗೇ ಹಾಡ್ತಿರಲ್ಲಮ್ಮ. ಪ್ರಾಕ್ಟೀಸ್ ಬಿಟ್ಟೋಗ್ಬಿಟ್ಟಿದೆ ನನಗೆ. ಏನು ಮನೇಲಿ ಹಾಡ್ತಿರ್ತಿರಲ್ಲ ಅದೇ ಪ್ರಾಕ್ಟೀಸ್. ಸುಮ್ಮನೆ ದೇವ್ರ ಮುಂದೆ ಪೂಜೆ ಮಾಡುವಾಗ ಹೇಳ್ಕೊತಿರ್ತೀನಿ ಸ್ವಲ್ಪ. ಅಷ್ಟು ಬಂದರೆ ಸಾಕು. ಈ ಪೂಜೆಗಳಿಗೆಲ್ಲ ಹೋದಾಗ ಕೆಲವರು ಯಾರು ಹಾಡ್ತೀರಾ ಅಂತ ಕೇಳಿದಾಗ ಎಲ್ಲರೂ ಮಿಕ ನೋಡ್ತಾ ಇರ್ತೀವಿ. ಸೊ ಇಷ್ಟು ಬಂದರೆ ಸಾಕಲ್ಲ ನಮಗೆ. ಮತ್ತು ಮನೇಲಿ ಒಬ್ಬಳೇ ಇದ್ದಾಗ ಟೈಮ್ ಪಾಸು ಆಗಬೇಕಲ್ಲ, ಒಂದು ಸ್ವಲ್ಪ ಏನಾದ್ರು ಕೆಲಸ ಮಾಡ್ತಾ ಹಾಡು ಹಿಡ್ಕೋತ ಕೆಲಸ ಮಾಡಿದ್ರೆ ಒಂಥರ ಮೈಂಡ್ಗೂ ಚೆನ್ನಾಗಿರುತ್ತೆ. ಅದೇ ನಮಗೆ ಹಾಡಕ್ಕೆ ಬರಲ್ಲ, ಸೊ ಕೇಳಿಸ್ಕೊತೀವಿ ಅಷ್ಟೇ. ಹಾಕಿ ಕಾದ ನಂತರ ಜೀರಿಗೆ, ಸಾಸಿವೆ, ಕಡಲೆಬೀಜ, ಕಡಲೆಬೇಳೆ, ಉದ್ದಿನಬೇಳೆ, ಒಣಮೆಣಸಿನಕಾಯಿ, ಕರಿಬೇವು ಹಾಕಿ ಫ್ರೈ ಮಾಡಿ ಬಟ್ಟಲಿಗೆ ತೆಗೆದಿಟ್ಟುಕೊಳ್ಳಿ. ಅದೇ ಎಣ್ಣೆಗೆ ರುಬ್ಬಿದ ಮಿಶ್ರಣ, ಉಪ್ಪು ಹಾಕಿ ಹುರಿದು ಮೊದಲೇ ಹಾಕಿದ ಒಗ್ಗರಣೆ, ಅನ್ನ, ಉಪ್ಪು ಹಾಕಿ ಚೆನ್ನಾಗಿ ಕಲಸಿ ಕೊತ್ತಂಬರಿಯಿಂದ ಅಲಂಕರಿಸಿದ್ರೆ ಕಪ್ಪು ಲೋಟಿ ಚಿತ್ರಾನ್ನ ಸವಿಯಲು ಸಿದ್ಧ. ಕಪ್ಪು ಲೋಟಿ ಚಿತ್ರಾನ್ನ ಮಾಡೋದು ಹೇಗೆ ಅಂತ ತಿಳ್ಕೊಂಡ್ರಿ ಅಲ್ವಾ? ಈಗ ನಾನು ನಿಮ್ಗೆ ಮತ್ತೊಂದು ಟಿಪ್ ಹೇಳ. ಕಹಿ ಔಷಧಿಗಳನ್ನ ಮಕ್ಕಳು ಕುಡಿಯೋದು ಕಷ್ಟ, ಕೆಲವೊಮ್ಮೆ ದೊಡ್ಡವರು ಕೂಡ ಇಷ್ಟಪಡೋದಿಲ್ಲ. ಕಹಿ ಇಲ್ಲದೆ ಔಷಧಿಗಳನ್ನ ಸೇವಿಸೋದು ಹೇಗೆ? ಕಹಿ ಔಷಧಿಗಳನ್ನ ಕುಡಿದಾಗ ಕಹಿ ಆಗಬಾರ್ದು ನಾಲ್ಗೆಗೆ. ಏನ್ ಮಾಡ್ಬೇಕು? ಔಷಧಿನ ಕುಡಿಯೋಕ್ಕಿಂತ ಮುಂಚೆ ಐಸ್ ಕ್ಯೂಬ್ನ ನಾಲ್ಗೆ ಮೇಲೆ ಇರಿಸಿ ಸ್ವಲ್ಪ ಹೊತ್ತು ಇರಿಸಿ ನಂತರ ಔಷಧಿನ ಕುಡಿದ್ರೆ ಹೆಚ್ಚು ಕಹಿ ಇರಲ್ಲ. ಹಾಗಿದ್ರೆ ಔಷಧಿಗಳನ್ನ ಸೇವಿಸಬೇಕಾದ್ರೆ ನೀವು ಹೀಗೆ ಮಾಡ್ತೀರಾ ಅಂತ ನಾನು ಅನ್ಕೊಂಡಿದ್ದೀನಿ. ಅತ್ತೆ ಸೊಸೆ ಜೋಡಿ ಇಬ್ರು ಸೇರಿ ಯಾವ ರೆಸಿಪಿ ತಯಾರು ಮಾಡ್ತಿದಾರೆ ಅಂತ ನೋಡೋಣವಾ? ಇಬ್ರು ಸೇರಿ ಏನ್ ಹೇಳ್ಕೊಡ್ತಿದ್ದೀರಾ ಈಗ? ಮೇಥಿ ಚಾಟ್. ಮೇಥಿ ಚಾಟ್. ಓಕೆ, ಚಾಟ್ ಹೇಳ್ಕೊಡ್ತಾ ಇದ್ದೀರಾ? ಫೈನ್. ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಹೇಳ್ತೀರಾ? ಮೆಣಸಿನ್ಕಾಯಿ, ಈರುಳ್ಳಿ, ಉಪ್ಪು, ಶುಂಠಿ, ಸಾಸಿವೆ, ಅರಿಶಿನ, ನೆನೆಸಿದ ಕಡಲೆಬೇಳೆ, ಕೊತ್ತಂಬರಿ ಸೊಪ್ಪು, ಕಾಯಿ, ಕಡಲೆಬೇಳೆ, ಉದ್ದಿನಬೇಳೆ, ಜೀರಿಗೆ, ಹೆಚ್ಕೊಂಡಿರೋ ಮೆಂತ್ಯ ಸೊಪ್ಪು. ಇದು ಕ್ಯಾನೋಪೀಸ್ ಅಂತ ಎಣ್ಣೆ. ಇದಕ್ಕೆ ಫಸ್ಟ್ ಇದಕ್ಕೆ ಮಿಕ್ಸಿಗೆ ಹಾಕ್ಕೋಬೇಕು. ತೆಂಗಿನಕಾಯಿ,
ಪ್ರಮೀಳಾ ಅವರ ಚಾಟ್ ಅಂತ ಹೇಳಿದ್ರಿ, ಚಾಟ್ಗೆ ಸಾಮಾನ್ಯ ಕಟ್ಟಾಮಿಟ ಮಾಡ್ಕೋತೀವಿ ಗ್ರೈಂಡ್ ಮಾಡಿ, ಬಟ್ ನೀವು ತೆಂಗಿನಕಾಯಿ ಎಲ್ಲ ಉಪಯೋಗಿಸ್ತಾ ಇದ್ದೀರಾ? ಇದ್ರದ್ದು ಅದೇ ಸ್ಪೆಷಲ್. ಇದು ಸ್ವಲ್ಪ ಟ್ರೆಡಿಷನಲ್ ಕಮ್ ಮಾಡ್ರನ್ ಅಂತ ಇದು. ಯಾರ ರೆಸಿಪಿ ಇದು? ಇದು ನಮ್ಮ ಅತ್ತೆ ರೆಸಿಪಿನೇ. ಜೀರಿಗೆ, ಜೀರಿಗೆ ಅರ್ಧ ಚಮಚ, ಅರಿಶಿನ ಇಷ್ಟು ರುಬ್ಕೊಳ್ಳೋದೀಗ. ಆಮೇಲೆ ಸ್ವಲ್ಪ ಅರ್ಧ ಆದ್ಮೇಲೆ ಕಡಲೆಬೇಳೆ ಹಾಕ್ಬೇಕು. ಸ್ವಲ್ಪ ನೀರು ಹಾಕ್ಕೋಬೇಕು. ಇದು ಅರ್ಧ ಕಪ್ ತಗೊಂಡಿರೋದು, ಅದು ನೆಂದ ಮೇಲೆ 1 ಕಪ್ ಆಗಿದೆ. ಸೊ ನಾವು ನೆನೆಸ್ಬೇಕಾದ್ರೆ 1 ಕಪ್ ಮೆಂತ್ಯ ಸೊಪ್ಪು ತಗೊಂಡ್ರೆ ಅರ್ಧ ಕಪ್ ಕಡಲೆಬೇಳೆ ಸಾಕು. ಅದು ಸ್ವಲ್ಪ ತರಿತರಿಯಾಗಿರ್ಬೇಕು. ಮೇನ್ ಇಂಗ್ರೀಡಿಯೆಂಟ್ಸ್ ಕಡಲೆಬೇಳೆ ಮತ್ತೆ ಮೆಂತ್ಯ ಸೊಪ್ಪು. ಜಾಸ್ತಿ ನೀರು ಬೇಕಾಗುತ್ತಾ? ಇಲ್ಲ, ಅದು ಗಟ್ಟಿಗೆ ರುಬ್ಕೋಬೇಕು. ಆಯ್ತು, ಈಗ ಬಾಣಲೆ ಇಟ್ವಿ, 2 ಸ್ಪೂನ್ ಎಣ್ಣೆ ಹಾಕಿ. ಇದು ಹಳೆ ರೆಸಿಪಿನಮ್ಮ ಅಥವಾ ಇದು ಹಳೆ ರೆಸಿಪಿನೇ, ನಮ್ಮ ಅತ್ತೆ ಹೇಳ್ಕೊಟ್ರದೇ ಇದು. ಹೌದಾ? ಇದು ಚಾಟ್ಸ್ ಎಲ್ಲ ಹೇಳ್ಕೊಡ್ತಾ ಇದ್ರ ನಿಮ್ಮತ್ತೆ? ಆಕ್ಚುಲಿ ಇದು ಪಲ್ಯ ತರ ಮಾಡೋದಿದು. ನಾವೀಗ ಈಗಿನ ಮಕ್ಳಿಗೋಸ್ಕರ ಅವರು ಬರೀ ಮೆಂತ್ಯ ಸೊಪ್ಪು ಪಲ್ಯ ತಗೋ ಅಂದ್ರೆ ತಿನ್ನೋದಿಲ್ಲ, ಅದು ಕಹಿ ಇರುತ್ತೆ ಇದು ಅಂತ ತಿನ್ನೋದಿಲ್ಲ. ಸ್ವಲ್ಪ ಮಾಡ್ರನ್ ಮಾಡಿದೀವಿ ಅದನ್ನ. ಚಾಟ್ಸ್ ತರ ಮಾಡ್ಕೊಟ್ರೆ ಖುಷಿಯಾಗಿ ತಿಂತಾರೆ. ಅದು ಸೇವೆಲ್ಲ ಹಾಕಿ ರೆಡಿ ಮಾಡ್ಕೊಟ್ರೆ. ಈಗ ಸಾಸಿವೆ ಹಾಕ್ಬೇಕು. ಸಾಸಿವೆ, ಜೀರಿಗೆ. ಆ್ಯಕ್ಚುಲಿ ನಾನು ಎಲ್ಲದಕ್ಕೂ ಸ್ವಲ್ಪ ಜೀರಿಗೆ ಯೂಸ್ ಮಾಡೋದು ಜಾಸ್ತಿ. ಹೆಲ್ತ್ಗೆ ತುಂಬ ಒಳ್ಳೇದಲ್ಲ ಜೀರಿಗೆ, ಜೀರ್ಣ ಆಗುತ್ತೆ. ಅದಕ್ಕೆ ಎಲ್ಲ ಅಡುಗೆಗೂ ನಾನು ಜಾಸ್ತಿ ಜೀರಿಗೆ ಯೂಸ್ ಮಾಡ್ತೀನಿ. ಮತ್ತು ನಮ್ಮ ಕಡೆ ಎಲ್ಲ ಜಾಸ್ತಿ ಎಲ್ಲ ಕಡಲೆಬೇಳೆ ಒಗ್ಗರಣೆ ಅಂದರೆ ಸ್ಟಾರ್ಟಿಂಗು ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ ಮೈನು ಎಲ್ಲ ಇರಲೇಬೇಕು ಅದಷ್ಟು. ಎಷ್ಟೊತ್ತು ಫ್ರೈ ಮಾಡ್ಬೇಕು ಹೀಗೆ? ಇದು ಸ್ವಲ್ಪ ಟೈಮ್ ಹಿಡಿಯುತ್ತೆ, ಯಾಕಂದ್ರೆ ಅದು ಫುಲ್ ಇದಾಗಿ ಪುಡಿ ಸೊಪ್ಪು ಬೇರೆ ಬೇಯಬೇಕು. ಸೊಪ್ಪು ಬೇಯುತ್ತೆ, ಅಂದ್ರೆ ಕಡಲೆಬೇಳೆ ಬೆಂದು ಅದು ಪುಡಿ ಪುಡಿ ಆಗ್ಬೇಕದು. ಇದು ಸ್ವಲ್ಪ ಡ್ರೈ ಪಲ್ಯ ಇದು. ಸೊ ಸ್ವಲ್ಪ ಮಧ್ಯ ಒಂಚೂರು ಎಣ್ಣೆ ಹಾಕೊಂಡು ಸ್ವಲ್ಪ ಟೈಮ್ ಹಿಡಿಯುತ್ತೆ. ಸ್ವಲ್ಪ ಜಾಸ್ತಿ ಹೊತ್ತು ಫ್ರೈ ಮಾಡಬೇಕು, ಒಂದು 10 ಮಿನಿಟ್ಸ್ ಫ್ರೈ ಮಾಡಬೇಕಾಗತ್ತೆ. ಓಕೆ. ರೇಖಾ ಅವರೇ, ನಿಮ್ಮ ಇಂಡಸ್ಟ್ರಿ ಎಂಟ್ರಿ ಹೇಗಾಯ್ತು? ಇಂಡಸ್ಟ್ರಿಗ ಮೀಡಿಯಾಗ ಮೊದಲು? ಇಂಡಸ್ಟ್ರಿ ಮೀಡಿಯಾ ಎರಡೂ ಒಂದೇ, ಬಟ್ ಸೀರಿಯಲ್ ಇಂಡಸ್ಟ್ರಿ ನಾನು ಎಂಟ್ರಿ ಆಗಿದ್ದು ಸೀರಿಯಲ್ಸ್ ಇಂದಾನೆ. ಓಕೆ. ಗೊತ್ತಿರಲಿಲ್ಲ ಎಂಟ್ರಿ ಆಗ್ತೀನಿ ಅಂತ. ಬರ್ದಿತ್ತು ಅನ್ಸುತ್ತೆ ಹಣೆ ಮೇಲೆ. ಅನ್ಎಕ್ಸ್ಪೆಕ್ಟೆಡ್. ನಾನು ಬಿಕಾಸ್ ಸ್ಕೂಲ್ಸಲ್ಲಿ ಕಾಲೇಜಸಲ್ಲಿ ಯಾವುದು ನಾಟಕ ಆ ಥರದ್ದೆಲ್ಲ ಜಾಸ್ತಿ ಪಾರ್ಟಿಸಿಪೇಟ್ ಮಾಡ್ತಿರ್ಲಿಲ್ಲ. ಬಟ್ ಹೀಗೆ ನನ್ನ ಟ್ಯೂಷನ್ ಟೀಚರ್ ಒಬ್ಬರು ಏರ್ ಹಾಸ್ಟೆಸ್ ಆಗ್ಬೋದು ನೀನು ಅಂತೆಲ್ಲ ಹೇಳ್ತಾ ಇದ್ರು. ಸೊ ನಮ್ಮ ತಂದೆನ ಕೇಳಿದೆ, ಬೇಡ ಅಂತ ಹೇಳಿದ್ರು. ಸೊ ಫಸ್ಟ್ ಟೈಮ್ ಕೇಳಿದ್ದು, ಅದಕ್ಕೆ ಬೇಡ ಅಂದರು. ಸುಮ್ಮನೆ ಯಾಕೆ ಅದ್ರ ಮೇಲೆ ಪ್ರೊಲಾಂಗ್ ಮಾಡೋದು ಅಂತ ಸುಮ್ಮನಾದೆ. ಆಮೇಲೆ ಅಕಸ್ಮಾತ್ ಆಗಿ ಒಬ್ಬರು ಫ್ರೆಂಡ್ ಸಿಕ್ಕಿದ್ರು. ಅವರು ಸುಮ್ಮನೆ ಹೀಗೆ ಡೈರೆಕ್ಟರ್ನ ಮೀಟ್ ಮಾಡಿದ್ದು. ಒಬ್ರು ಡೈರೆಕ್ಟರ್ ಅಂದರೆ ಮೀಟ್ ಮಾಡಬೇಕು ಅಂತಿರಲಿಲ್ಲ, ಬಟ್ ಮೀಟ್ ಮಾಡಿದೆ. ಅವರು ಒಂಥರ ಈ ಹೋಪ್ಸ್ ಕೊಟ್ಟರು, ಮಾಡ್ಬೋದಲ್ಲ, ಯಾಕೆ ಮಾಡ್ಬೋದು, ನೀವು ಚೆನ್ನಾಗಿದ್ದೀರಾ ಹಾಗೆ ಹೇಗೆ ಅಂತ. ಸೊ ಸರಿ ಟ್ರೈ ಮಾಡೋಣ ಅಂತ ಶುರು ಮಾಡಿದ್ದು. ಆಮೇಲೆ ಒಳ್ಳೊಳ್ಳೆ ಕಾರ್ಯಕ್ರಮಗಳು ಬಂತು, ಒಳ್ಳೊಳ್ಳೆ ಪ್ರೊಡಕ್ಷನ್ಸ್ ಬಂತು. ಸೊ ಹಾಗೆ ಹಾಬಿ ಥರ ಶುರು ಮಾಡಿದ್ದು ಪ್ರೊಫೆಷನ್ ಆಗಿ ಟರ್ನ್ ಆಯಿತು. ಈಗ ಕರಿಯರ್ ಇಲ್ಲೇನೆ ರೂಪಿಸ್ಕೊಂಡಿದ್ದೀರಾ. ಬಟ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂದಿದ್ದು ಅಂತ ಹೇಳಿದ್ರಿ. ಅಕಸ್ಮಾತ್ ಬರಲಿಲ್ಲ ಅಂದಿದ್ರೆ, ನೀವು ಆಕ್ಟಿವ್ಸ್ ಆಗಿರ್ಲಿಲ್ಲ ಅಂದಿದ್ರೆ ಏನಾಗ್ಬಿರ್ಬೇಕಾಗಿತ್ತು?
ಗೊತ್ತಿಲ್ಲ. ಹೇರ್ ಹಾಸ್ಟೆಸ್ಟ್ ಆಗ್ತಿದ್ರಾ ಹಠ ಮಾಡಿ ಆದ್ರು? ಇಲ್ಲ, ಒಂದ್ಸಲಿ ಬೇಡ ಅಂದಮೇಲೆ ಅದ್ರ ಕಡೆ ಗಮನ ಹೊಟ್ಟೋಯ್ತು. ಬಟ್ ಇನ್ನ ಟೈಮ್ ಇತ್ತಲ್ಲ, ಯೋಚನೆ ಮಾಡೋಣ ಅಂತ ಸುಮ್ಮನಾದೆ. ಸೊ ಅಷ್ಟರಲ್ಲಿ ಇದು ಶುರುವಾಯಿತು. ಸ್ವಲ್ಪ ಬಿಟ್ಕೋತಾ ಇದೆ ಅದೀಗ, ಅದೆಲ್ಲ ಪುಡಿ ಪುಡಿಯಾಗಿ ಬರಬೇಕದು. ಮೆಂತಿ ಚಾಟ್ ಸವಿಯಲು ರೆಡಿ ಆಯಿತು. ಓಕೆ, ಸ್ವಲ್ಪ ಪೇಷನ್ಸ್ ಇದ್ರೆ ತುಂಬಾನೇ ಚೆನ್ನಾಗಿ ಈ ರೀತಿ ಮಾಡ್ಕೊಡ್ಬೋದು. ಈ ತರ ಮಾಡ್ಕೊಟ್ರೆ ಚೆನ್ನಾಗಿ ತಿನ್ಬೋದು. ಈ ಅತ್ತೆ ಸೊಸೆ ಜೋಡಿ ತಯಾರು ಮಾಡಿರುವಂತಹ ಮೇಥಿ ಚಾಟ್ ಈಗ ಸಿದ್ಧವಾಗಿದೆ. ಮೇಥಿ ಚಾಟ್ ಬೇಕಾಗುವ ಸಾಮಗ್ರಿಗಳು: ಕಾಯಿ ತುರಿ, ಮೆಂತ್ಯ ಸೊಪ್ಪು, ಸಾಸಿವೆ, ಕಡಲೆಬೇಳೆ, ಹಸಿಮೆಣಸಿನಕಾಯಿ, ನೆನೆಸಿದ ಕಡಲೆಬೇಳೆ, ಉದ್ದಿನಬೇಳೆ, ಜೀರಿಗೆ, ಕೊತ್ತಂಬರಿ, ಉಪ್ಪು, ಅರಿಶಿನ, ಶುಂಠಿ, ಈರುಳ್ಳಿ, ಸೇವ್, ಎಣ್ಣೆ, ಕ್ಯಾನೋಪೀಸ್ ಮತ್ತು ಉಪ್ಪು. ತಯಾರಿಸುವ ವಿಧಾನ: ಮೊದಲು ಮಿಕ್ಸಿ ಜಾರಿಗೆ ಕಾಯಿ ತುರಿ, ಶುಂಠಿ, ಹೆಚ್ಚಿದ ಹಸಿಮೆಣಸಿನಕಾಯಿ, ಕೊತ್ತಂಬರಿ, ಜೀರಿಗೆ, ಅರಿಶಿನ, ನೀರು ಹಾಕಿ ರುಬ್ಬಿಕೊಳ್ಳಿ. ನೆನೆಸಿದ ಕಡಲೆಬೇಳೆ ಹಾಕಿ ಮತ್ತೊಮ್ಮೆ ರುಬ್ಬಿಕೊಳ್ಳಿ. ಬಾಣಲೆಗೆ ಎಣ್ಣೆ ಹಾಕಿ ಕಾದ ನಂತರ ಸಾಸಿವೆ, ಜೀರಿಗೆ, ಇಂಗು, ಕಡಲೆಬೇಳೆ, ಉದ್ದಿನಬೇಳೆ, ಮೆಂತ್ಯ ಸೊಪ್ಪು, ರುಬ್ಬಿದ ಮಿಶ್ರಣ, ಎಣ್ಣೆ, ಉಪ್ಪು ಹಾಕಿ ಹುರಿದು ಪಲ್ಯ ಮಾಡಿಕೊಳ್ಳಿ. ಮತ್ತೊಂದು ಬಾಣಲೆಯಲ್ಲಿ ಎಣ್ಣೆ ಹಾಕಿ ಕಾಯಲು ಬಿಡಿ. ಕಾದ ಎಣ್ಣೆಯಲ್ಲಿ ಕ್ಯಾನೋಪೀಸ್ಗಳನ್ನು ಕರೆಯಿರಿ. ಕರಿದ ಕ್ಯಾನೋಪೀಸ್ಗಳಲ್ಲಿ ಪಲ್ಯ ತುಂಬಿ ಈರುಳ್ಳಿ, ಕೊತ್ತಂಬರಿ, ಸೇವ್ನಿಂದ ಅಲಂಕರಿಸಿದ್ರೆ ಮೇಥಿ ಚಾಟ್ ಸವಿಯಲು ಸಿದ್ಧ. ಮೇಥಿ ಚಾಟ್ ಹೇಗ್ ಮಾಡೋದು ಅಂತ ಗೊತ್ತಾಯ್ತಲ್ವಾ? ನನಗ್ ಗೊತ್ತು ನೀವು ಈಗಾಗಲೇ ತಯಾರು ಮಾಡೋಕೆ ರೆಡಿ ಆಗ್ಬಿಟ್ಟಿದ್ದೀರಾ ಅಂತ. ಆದ್ರೆ ಅದಕ್ಕೂ ಮುಂಚೆ ನಾನು ನಿಮ್ಗೆ ಮತ್ತೊಂದು ಟಿಪ್ ಹೇಳ್ತೀನಿ. ಹಣೆಗೆ ಇಡುವಂತಹ ಬಿಂದಿಯಿಂದ ಇನ್ನೊಂದು ಉಪಯೋಗ ಇದೆ. ಬಿಂದಿಗಳ ಮತ್ತೊಂದು ಉಪಯೋಗ ಏನಂದ್ರೆ, ಮನೆಯಲ್ಲಿನ ಎಲೆಕ್ಟ್ರಾನಿಕ್ ಸಾಕೆಟ್ಸ್ಗೆ ಈ ಬಿಂದಿಗಳನ್ನ ಮುಚ್ಚಿಟ್ರೆ ಹುಳುಗಳು ಗೂಡು ಕಟ್ಟೋದನ್ನ ತಪ್ಪಿಸಬಹುದು. ಹಾಗೇನೆ ಮಕ್ಕಳು ಆಟ ಆಡ್ತಾ ಈ ಕಬ್ಬಿಣದ ಸಾಮಾನುಗಳು
ಓಕೆ. ಏನೇನು ಟೈಮ್ ಆಗುತ್ತೆ ಎಲ್ಲ ಕಲಿಯೋದು. ಈಗ ವೆಜಿಟಬಲ್ ಕಾರ್ವಿಂಗ್ ಕಲ್ತ್ಕೊಂಡೆ. ಅಂದರೆ ಇದೆಲ್ಲ ಮಸ್ಕಟ್ಟಲ್ಲೇ ಕಲಿತಾ ಇದ್ದೀರಾ? ಹೆಸರುಬೇಳೆ ಈಗ ವೆಜಿಟಬಲ್ ಕಾರ್ವಿಂಗ್ ಇಲ್ಲಿ ಕಲ್ತಿದ್ದು, ಈಗ ಹಾಲಿಡೇಸಿಗೆ ಬಂದಿದ್ದೀನಿ ಇಲ್ಲಿ, ಓಕೆ ಓಕೆ. ಈಗ ಕಲ್ತಿ ಅದು. ಮತ್ತು ಡೋ ಕ್ರಾಫ್ಟಿಂಗ್ ಮತ್ತು ಟ್ಯಾಂಜಲ್ ಪೇಂಟಿಂಗ್ ಅಲ್ಲೇ ಮಸ್ಕಟ್ಟಲ್ಲೇ ಕಲ್ತಿದ್ದು. ಏನು ಹಾಕ್ತೀರಾ? ಹೆಸರು ಬೇಳೆ ಹಾಕೋಣ ಈಗ. ಹೆಸರುಬೇಳೆ ಹಾಕ್ತೀನಿ. ಸಕ್ಕರೆ ಮಿಕ್ಸಿಗೆ ಹಾಕೋಣ ಈಗ. ಏಲಕ್ಕಿ 1 ಪುಡಿ ಕಪ್ ಪೂರ್ತಿನ? ಅರ್ಧ ಕಪ್. ಅರ್ಧ. ಎಲ್ಲ ಅರ್ಧ ಅರ್ಧ ಪ್ರಪೋರ್ಷನ್ ಇಂದ. ಪುಡಿ ಮಾಡ್ಕೋತೀರಾ? ನಾವು ಇದನ್ನು ಪುಡಿ ಮಾಡ್ಕೊತೀನಿ ಈಗ. ಸಕ್ಕರೆ ಸಕ್ಕರೆ ತೆಗೆದ್ಬಿಡೋದಾ? ಇದೇ ಬೌಲ್ಗೆ ಹಾಕೋತೀರಾ? ಇದೇ ಬೋಲ್ ಅದಕ್ಕೆ ತಯಾರಿಸುವ ವಿಧಾನ: ಬಾಣಲೆಗೆ ಕಡಲೆಬೇಳೆ, ತುಪ್ಪ ಹಾಕಿ ಸ್ವಲ್ಪ ಹುರಿದ ನಂತರ ಹೆಸರುಬೇಳೆ ಹಾಕಿ ಹುರಿದುಕೊಳ್ಳಿ. ಮಿಕ್ಸಿ ಜಾರಿಗೆ ಸಕ್ಕರೆ, ಏಲಕ್ಕಿ ಹಾಕಿ ರುಬ್ಬಿಕೊಳ್ಳಿ. ನಂತರ ಹುರಿದ ಬೇಳೆಗಳನ್ನು ರುಬ್ಬಿಕೊಳ್ಳಿ. ಈಗ ರುಬ್ಬಿಕೊಂಡ ಎರಡೂ ಮಿಶ್ರಣಗಳನ್ನು ಬಟ್ಟಲಿಗೆ ಹಾಕಿ ತುಪ್ಪ ಸೇರಿಸಿ ಚೆನ್ನಾಗಿ ಮಿಶ್ರಣ ಮಾಡಿ ಉಂಡೆ ಕಟ್ಟಿದ್ರೆ ಮನೋಹರ ಲಡ್ಡು ಸವಿಯಲು ಸಿದ್ಧ. ಅತ್ತೆ ಸೊಸೆ ಜೋಡಿ ಈಗಾಗಲೇ 4 ರೆಸಿಪಿಗಳನ್ನ ತಯಾರು ಮಾಡಿ ಗಾರ್ನಿಶಿಂಗ್ ಮಾಡ್ತಿದ್ದಾರೆ. ಅಷ್ಟರಲ್ಲಿ ನಾನು ನಿಮಗೆ ಮತ್ತೊಂದು ಟಿಪ್ನ ಹೇಳ್ತೀನಿ. ಹಸಿ ಮೆಣಸಿನಕಾಯಿಯನ್ನ ಬಹಳ ದಿನ ಇಟ್ಟರು ಅದರ ಹಸಿರು ಬಣ್ಣ ಹೋಗದೇ ಇರೋ ರೀತಿ ನೋಡ್ಕೊಳ್ಳೋದು ಹೇಗೆ? ಹಸಿ ಮೆಣಸಿನಕಾಯಿಯ ತೊಟ್ಟನ್ನ ತೆಗೆದು ಅದನ್ನ ಡಬ್ಬದಲ್ಲಿ ಹಾಕಿ 1-2 ಚಿಟಿಕೆ ಅರಿಶಿನವನ್ನ ಹಾಕಿ ಬಿಗಿಯಾಗಿ ಮುಚ್ಚಿಟ್ರೆ ಹಸಿರು ಬಣ್ಣ ಹೋಗಲ್ಲ.
ನಿಮ್ಮ ಅತ್ತೆಗೆ ಫೇವ್ರೆಟ್ ತೀರ್ಥ ಸ್ಥಳ ಯಾವುದು? ತಿರುಪತಿ. ಕರೆಕ್ಟ್. ಹೌದಾ? ತುಂಬಾ ಸರಿ ಹೋಗ್ತಾ ಇರ್ತೀರಾ? ಹೌದು. ನಿಮ್ಮ ಅತ್ತೆ ಮಾಡೋ ಅಡುಗೆನಲ್ಲಿ ತುಂಬಾ ಚೆನ್ನಾಗಿ ಮಾಡ್ತಾರೆ ಅವರು, ಇವಾಗ ನೋಡಿದ್ವಿ. ಹೌದು. ಸೊ ಅವ್ರು ಮಾಡುವಂತ ಅಡುಗೆನಲ್ಲಿ ನಿಮಗೆ ಯಾವ್ದು ಇಷ್ಟ? ಇದು ಸ್ವಲ್ಪ ಕಷ್ಟ. ಎಲ್ಲ ತುಂಬಾ ರುಚಿಯಾಗಿ ಮಾಡ್ತಾರೆ. ಸೆಲೆಕ್ಟ್ ಆದ್ರೂ ಒಂದ್ ಹೇಳಿ, ತಟ್ ಅಂತ ಹೇಳ್ಬೇಕು. ಇಷ್ಟೊಂದು ಯೋಚನೆ ಮಾಡಿದ್ರೆ ಸಾರು ನನ್ಗೆ ತುಂಬಾ ಇಷ್ಟ. ಯಾವ ಸಾರು? ಟೊಮೊಟೊ ಸಾರು. ಟೊಮ್ಯಾಟೊ ಸಾರು? ಇಲ್ಲ, ಒಂದು ಉತ್ತರ ರಾಂಗ್ ಆಗಿ ಹೇಳಿದ್ದೀರಾ. ಸೊ ದೋಸೆಗಳಲ್ಲಿ ಎಷ್ಟು ವೆರೈಟಿ ಮಾಡ್ತಾರೆ? 4 ರಿಂದ 5. ಅಂದ್ರೆ ಸೌತ್ ಇಂಡಿಯನಾ, ನಾರ್ತ್ ಇಂಡಿಯನಾ, ಚೈನೀಸಾ? ಸೊ ನಾರ್ತ್ ಇಂಡಿಯನ್ನೇ. ಕರೆಕ್ಟ್ ಆಗಿ ಹೇಳಿದ್ದೀರಾ, ನಾರ್ತ್ ಇಂಡಿಯನ್. ನಿಮ್ ಸೊಸೆ ಇಷ್ಟಪಡೋ ಬೇಕರಿ ತಿಂಡಿ ಯಾವುದು? ವೆಜಿಟೇಬಲ್ ಪಫ್. ಓಕೆ. ಏನ್ ಹೇಳಿದ್ದಾರೆ ಅಮ್ಮ? ಅದು ಕರೆಕ್ಟ್ ಆಗಿ ಹೇಳಿದ್ರಿ. ವೆರಿ ಗುಡ್. ಸೊ ನಿಮ್ಗೆ ಏನು ಕನ್ಫ್ಯೂಷನ್ ಇಲ್ಲದೆ ಎರಡನೇ ಸೊಸೆನೇ ಇದೆಲ್ಲ ಇಷ್ಟಪಡ್ತಾಳೆ ಅಂತ ಕರೆಕ್ಟ್ ಆಗಿ ಹೇಳ್ತಾ ಇದ್ದೀರಾ. ಅಡುಗೆ ಮಾಡೋ ಟೈಮಲ್ಲಿ ಈರುಳ್ಳಿ ಹೆಚ್ಚೋದಿರುತ್ತಲ್ಲ, ಯಾರು ಫಾಸ್ಟಾಗಿ ಹೆಚ್ಚುತ್ತೀರಾ, ನೀವಾ ಅವರ? ನಾನೇ. ನೀವೇನಾ? ಪಕ್ಕ. ಸೊ ನಿಮ್ಮ ಸೊಸೆ ಏನು ಹೇಳಿದಾರೆ ನೋಡೋಣ. ಅತ್ತೆ. ಸೊ ಅದಕ್ಕೋಸ್ಕರನೇ ಇವಾಗ ವೆಜಿಟೇಬಲ್ ಕಟಿಂಗ್ ಎಲ್ಲ ತಿಳ್ಕೊಂಬಂದಿದ್ದಾರೆ ಅನ್ಸುತ್ತೆ. ಅತ್ತೆಗಿಂತ ನಾನೇ ಫಾಸ್ಟ್ ಆಗಿರ್ಬೇಕು ಅಂತ. ನಿಮ್ಮ ಮಗ ಸೊಸೆ ಅಂದ್ರೆ ನಿಮ್ಮ ಎರಡನೇ ಮಗನ ವೆಡ್ಡಿಂಗ್ ಆನಿವರ್ಸರಿ ಯಾವತ್ತು? 7th June. 7th ಜೂನಾ? 13th June. ಅವ್ರ ಬರ್ತ್ಡೇ ಡೇಟ್ ಕನ್ಫ್ಯೂಸ್ ಮಾಡಿದೆ. ಬಟ್ ರಾಂಗ್ ಹೇಳಿದ್ದೀರಾ ನೀವು. ಹೆಚ್ಚು ಕಡಿಮೆ ಏನಿಲ್ಲ ಬಿಡಿ, ಸಮ ಇಬ್ರು ಸಮವಾಗಿ ಹೇಳಿದ್ದೀರಾ. ನಾನಂತೂ ಎಂಜಾಯ್ ಮಾಡಿದೆಪ್ಪ ರ್ಯಾಪಿಡ್ ಫೈರ್ ರೌಂಡ್. ಅವ್ರು ಕರೆಕ್ಟ್ ಆಗಿ ಹೇಳ್ದಾಗಿಲ್ಲ, ಅವ್ರ ಮುಖದಲ್ಲಿ ನಗು. ಅಡಿಗೆ ಮಾಡೋದಕ್ಕಿಂತ ಇದು ಸ್ವಲ್ಪ ಕಷ್ಟ. ರಾಂಗ್ ಹೇಳಿದ ತಕ್ಷಣ ಅವ್ರ ರಿಯಾಕ್ಷನ್ ಕೊಡ್ತಾ ಇದ್ರು. ಅಡಿಗೆ ಮಾಡೋದು ಈಸಿ ಅನ್ನಿಸ್ತಿದ್ದಕ್ಕಿಂತ. ಬಟ್ ಕೆಲವೊಂದು ವಿಚಾರಗಳು ನಿಮ್ಗೆ ಗೊತ್ತಿದ್ರು ಅದನ್ನ ಹೊರ ಹಾಕಿರೋದು ಈ ಒಂದು ರೌಂಡ್. ತುಂಬಾ ಚೆನ್ನಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದೀರಾ ಇಬ್ರು. ಥ್ಯಾಂಕ್ ಯು. ಇಷ್ಟೇ ಅಲ್ಲ, ಮತ್ತಷ್ಟು ಅತ್ತೆ ಸೊಸೆ ಜೋಡಿನ ಮೀಟ್ ಮಾಡಬೇಕು, ಮತ್ತಷ್ಟು ವಿಭಿನ್ನವಾಗಿರುವಂತಹ ಅಡುಗೆಗಳನ್ನ ಟೇಸ್ಟ್ ಮಾಡಬೇಕು. ನೀವು ವೇಟ್ ಮಾಡ್ತೀರಲ್ವಾ ಇದಕ್ಕೆ? ಖಂಡಿತ. ಹಾಗಿದ್ರೆ ನಾಳಿನ ಸಂಚಿಕೆಯಲ್ಲಿ ಮತ್ತೊಂದು ಅತ್ತೆ ಸೊಸೆ ಜೋಡಿ ಜೊತೆಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೇನೆ. ಎಸ್, ನಮಸ್ತೆ. ನಮಸ್ಕಾರ. ಸೊ ವೀಕ್ಷಕರೇ ನೋಡಿದ್ರಲ್ಲ, ಈ ಅತ್ತೆ ಸೊಸೆ ಜೋಡಿ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ಅಡುಗೆ ಮಾಡಿದ್ದಾರೆ. ಸೊ ಮುಂದಿನ ಎಪಿಸೋಡ್ಗಳಲ್ಲಿ ಯಾರ್ಯಾರು ಅತ್ತೆ ಸೊಸೆ ಅಂದ್ರು ಎಷ್ಟು ಚೆನ್ನಾಗಿ ಅಡುಗೆ ಮಾಡ್ತಾರೆ ಅಂತ ಮತ್ತೆ ನೋಡೋಣ. ಸರೋಜಾ ಹಾಗೂ ಪ್ರಮೀಳಾ ಅವರೇ, ಸಖತ್ ನಗುರಿ ನಿಮ್ಮಿಬ್ಬರದು ನಿಜವಾಗ್ಲೂ. ಅರೆ ಇವಾಗ ಬೇರೆ ಇನ್ನೂ ಖುಷಿ ಆಗ್ಬಿಟ್ಟಿದೆ ನಿಮ್ಗೆ. ರ್ಯಾಪಿಡ್ ಫೈರ್ ರೌಂಡ್ ಅಲ್ಲಿ ಬೇರೆ ಅಷ್ಟು ಚೆನ್ನಾಗಿ ಆನ್ಸರ್ ಮಾಡ್ಬಿಟ್ಟಿದ್ದೀರಾ. ರಿಲ್ಯಾಕ್ಸ್ಡ್. ನಾವ್ ಎಂಜಾಯ್ ಮಾಡಿದ್ವಿ ಆ ರೌಂಡ್ ನ. ಅಫ್ಕೋರ್ಸ್ ನೀವು ಮಾಡಿರೋ ಗಾರ್ನಿಶಿಂಗ್ ಆಗಿರ್ಬೋದು, ಟೇಸ್ಟ್ ಆಗಿರ್ಬೋದು, ಪ್ರಿಪೇರ್ ಮಾಡಿರೋಂಥ ಅಡುಗೆದು ಎಲ್ಲ ಚೆನ್ನಾಗಿತ್ತು. ಥ್ಯಾಂಕ್ ಯು. ನಿಮ್ಗೆ ನಮ್ಮ ರುಚಿ ಅಭಿರುಚಿ ತಂಡದ ಪರವಾಗಿ ನಿಮ್ಗೆ ಹೇಗೆ ಅನ್ನಿಸ್ತು ನಮ್ಮ ಕಾರ್ಯಕ್ರಮದಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದು? ತುಂಬಾ ಖುಷಿ ಆಯ್ತು. ಡೈಲಿ ನೋಡ್ತೀವಿ ಎಪಿಸೋಡ್, ಆಲ್ಮೋಸ್ಟ್ ಮಿಸ್ ಮಾಡಲ್ಲ. ನೋಡಿದಾಗೆಲ್ಲ ಪ್ರಿಪೇರ್ ಆಗ್ತಿದ್ವಿ ನಮ್ಮಷ್ಟು ನಾವೇನೆ ಮಾಡ್ಬೇಕಾರೆ. ರ್ಯಾಪಿಡ್ ಫೈರ್ ರೌಂಡ್ ಎಸ್ಪೆಷಲಿ ತುಂಬಾ ಚೆನ್ನಾಗಿತ್ತು, ತುಂಬಾ ಎಂಜಾಯ್ ಮಾಡಿದ್ವಿ. ಫಸ್ಟ್ ಟೈಮ್ ಹೇಗೋ ಅನ್ಕೋತಾ ಇದ್ದೆ ಮನಸ್ಸಿನಲ್ಲಿ, ಬಂದ್ಮೇಲೆ ನಿಮ್ಮನ್ನೆಲ್ಲ ನೋಡಿ ತುಂಬಾ ಒಂಥರ ಕ್ಲೋಸ್ ಫ್ರೆಂಡ್ ಥರನೇ ಆಗೋಯ್ತು ಎಲ್ರದ್ದು. ಓಕೆ, ಹಾಗಿದ್ರೆ ನಮ್ಮ ಅಡುಗೆ ಮನೆ ನಿಮ್ಗೆ ನಿಮ್ಮನೇಲೆ ಮಾಡ್ದಂಗೆ ಅನ್ನಿಸ್ತು. ಡೆಫಿನೆಟ್ ಅನ್ನಿಸ್ತಾ? ಓಕೆ, ಹಾಗಿದ್ರೆ ಈ ವಾರದ ಬೆಸ್ಟ್ ಅತ್ತೆ ಸೊಸೆ ಜೋಡಿ ನೀವು ಆಗ್ತೀರಾ ಅಂತ ನಿಮ್ಗೆ ನಂಬಿಕೆ ಇದೆಯಾ? ತುಂಬಾ ನಂಬಿಕೆ ಇದೆ. ನಂಬಿಕೆ ಇದೆ. ಓಕೆ, ಆ ಕಾನ್ಫಿಡೆನ್ಸ್ ಇರ್ಬೇಕಲ್ವಾ? ಸೊ ಆಲ್ ದ ಬೆಸ್ಟ್ ನಿಮ್ಮಿಬ್ಬರಿಗೂ. ಥ್ಯಾಂಕ್ ಯು. ಥ್ಯಾಂಕ್ ಯು. ನಮಸ್ತೆ. ನಮಸ್ತೆ. ನೋಡಿದ್ರಲ್ಲ, ಕೆಂಗೇರಿ ಏರಿಯಾದ ಅತ್ತೆ ಸೊಸೆ ಜೋಡಿ ಸರೋಜಾ ಹಾಗೂ ಪ್ರಮೀಳಾ ಅವರು ಮಾಡಿದಂತಹ 4 ವಿಭಿನ್ನ ರೀತಿಯ ಅಡಿಗೆಗಳನ್ನ ನೀವೆಲ್ಲರೂ ಕಲ್ತ್ಕೊಂಡು ಮನೇಲಿ ಮಾಡ್ತೀರಾ ಅಂತ ನಾನಂತೂ ಅನ್ಕೊಂಡಿದ್ದೀನಿ. ಸರಿ, ಹಾಗಿದ್ರೆ ನಾಳಿನ ಸಂಚಿಕೆಯಲ್ಲಿ ಮತ್ತೊಂದು ಅತ್ತೆ ಸೊಸೆ ಜೋಡಿ ಜೊತೆಗೆ ಮತ್ತಷ್ಟು ಅಡಿಗೆಗಳೊಂದಿಗೆ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.